ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ರಾಜ್ಯ ಸರ್ಕಾರ ಹಾಗೂ ಆರೋಗ್ಯಾಧಿಕಾರಿಗಳು ಸ್ವಚ್ಛತೆ ಬಗ್ಗೆ ಪಾಠ ಮಾಡುತ್ತಿದ್ದಾರೆ. ಆದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದಲ್ಲಿ ಸ್ವಚ್ಛತೆ ಮಾಯವಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರಲ್ಲಿ ಕಸದ ರಾಶಿ ಎದ್ದು ಕಾಣಿಸುತ್ತಿದೆ. ರಸ್ತೆಯಲ್ಲಿ ಯುಜಿಡಿ ಕಾಮಗಾರಿ ಪ್ರಾರಂಭವಾಗಿ ತಿಂಗಳುಗಳೇ ಕಳೆದರೂ ಕೂಡ ಕಾಮಗಾರಿ ಮಾತ್ರ ಇನ್ನೂ ಪೂರ್ಣಗೊಳ್ಳದೆ ಭಾರೀ ಅವ್ಯವಸ್ಥೆ ಉಂಟಾಗಿದೆ. ಚನ್ನಗಿರಿಯ 23ನೇ ವಾರ್ಡ್ನಲ್ಲಿಯೂ ಕೂಡ ಇದೇ ಕಥೆಯಾಗಿದೆ. ರಸ್ತೆಯೆಲ್ಲ ಕೆಸರುಗತಿಯಾಗಿದ್ದು ಸವಾರರು ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ. ಇಷ್ಟಾದರೂ ಕೂಡ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಇತ್ತ ಒಮ್ಮೆಯೂ ತಿರುಗಿ ನೋಡಿಲ್ಲ ಎಂದು ವಾರ್ಡಿನ ಜನತೆ ಹಿಡಿ ಶಾಪ ಹಾಕ್ತಿದ್ದಾರೆ. ಚನ್ನಗಿರಿಯ ಹಳೆ ಕೆಇಬಿ ಎದುರು ಕಸದ ರಾಶಿ ಕೊಳೆತು ಗಬ್ಬೆದ್ದು ನಾರುತ್ತಿದ್ದು ವಾರ್ಡಿನಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಬಣಿಸುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುವಂತಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಎಬಿ ನ್ಯೂಸ್ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಾರ್ಡಿನ ಜನರು ತಮ್ಮ ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಹಾಕಿದ್ದಾರೆ. ಈಗಾಗಲೇ ಈ ರಸ್ತೆಯಲ್ಲಿ 7-8 ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ, ತೊಂದರೆಯಾಗಿದೆ. ಆದರೂ ಕೂಡ ಈ ಬಗ್ಗೆ ಯಾರೂ ತಲೆಕೆಡಿಸಿಕೊಂಡಿಲ್ಲ ಎಂದು ವಾರ್ಡ್ನ ರಾಜಣ್ಣ ಬಡಾವಣೆಯ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೂ ಈ ಬಗ್ಗೆ ಯಾರೂ ತಲೆಕೆಡಿಸಿಕೊಂಡಿಲ್ಲ ಎಂದು ವಡ್ನಾಳ್ ರಾಜಣ್ಣ ಬಡಾವಣೆಯ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ರು. ಇನ್ನಾದರೂ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲಿ ಎಂಬುದು ನಮ್ಮ ಎಬಿ ವಾಹಿನಿಯ ಆಶಯವಾಗಿದೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಯಾವತ್ತೊಂದ್ಸಲಿ ಬರೋರಿಗೇನೆ ನಮ್ಗೇನೆ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ವಾಸನೆ ತಗೊಳಕ್ ಆಗ್ತಾ ಇಲ್ಲ. ರೋಡಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗೋರು ಸಣ್ಣ ಮಕ್ಳು ಎಲ್ಲರೂ ಓಡಾಡ್ತಾ ಇದ್ದಾರೆ. ಅವರಿಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ ಸ್ಟೂಡೆಂಟ್ ಎಲ್ಲರೂ ಬಂದು ನಮ್ಮನ್ನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನೀವು ಸೋಷಿಯಲ್ ವರ್ಕ್ ಮಾಡೋರು ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ನಮ್ಮನ್ನ ಕೇಳ್ತಿದ್ದಾರೆ. ಈ ತರ ಎಲ್ಲ ಎಷ್ಟು ನೋಡ್ರಿ, ಎಷ್ಟು ಕಸ ಆಗಿದೆ. ಸ್ವಚ್ಛ ಭಾರತ ಮಾಡಬೇಕು, ಸ್ವಚ್ಛ ಭಾರತ ಆಗ್ಬೇಕು, ಇದೆಲ್ಲ ಕ್ಲೀನ್ ಆಗ್ಬೇಕು. ಪುರಸಭಾ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಶಾಸಕ ಅವರಿಗೆ ವಿನಂತಿ ಏನಂತ ಹೇಳಿದ್ರೆ ಇವೆಲ್ಲ ಸ್ವಚ್ಛ ಭಾರತ ಆಗ್ಬೇಕು ಅಂತ ಹೇಳಿ ಕ್ಲೀನ್ ಚನ್ನಗಿರಿ ಟೌನ್ ಅಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ. ಮತ್ತೆ ಇವಾಗ ಟೌನ್ ಅಲ್ಲಿ, ಇಡೀ ಟೌನ್ ಅಲ್ಲಿ, ಚನ್ನಗಿರಿ ಟೌನ್ ಅಲ್ಲಿ ಕೆಸರುಗಳು ಜಾಸ್ತಿ ಆಗಿದೆ. ಇದು ರೋಡ್ಗಳಿಂದ ತೊಂದರೆ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಇವಾಗ ಇದು ಗುಂಡಿ ಎಲ್ಲ ತೆಗ್ದಿದ್ದಾರೆ. ಅದ್ರ ಕಾರಣಕ್ಕೆ ತೊಂದರೆ ತುಂಬಾನೇ ಆಗ್ತಿದೆ. ಮತ್ತೆ ನೀರು ತುಂಬಾ ಸಮಸ್ಯೆ ಆಗಿದೆ. ನೀರು ಕೆಸರು ತರನೇ, ಚರಂಡಿ ನೀರು ನೋಡಿದ್ರು ಕೂಡ ಒಂಥರ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ. ಆ ತರನು ನೀರು ಬಿಡ್ತಾ ಇದ್ದಾರೆ. ನೀರು ಕ್ಲೀನ್ ಬರ್ತಾ ಇಲ್ಲ, ಕುಡಿಯಕ್ಕೂ ಸಹ ನೀರು ಬರ್ತಾ ಇಲ್ಲ. ಮತ್ತೆ ರೋಡಲ್ಲಿ ತುಂಬಾನೇ ಕೆಸರು ಇದೆ. ರೋಡಲ್ಲಿ ತುಂಬಾ ಕೆಸರು ಇದ್ದ ಕಾರಣಕ್ಕೋಸ್ಕರ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇಲ್ಲ. ಮತ್ತೆ ಜನಕ್ಕೆ ನಾವು ಸಹ ಓಡಾಡಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಇವಾಗ ಕೆಳಗಡೆ ಇವಾಗ ವೆಹಿಕಲ್ಸ್ಗಳು ಬರ್ತಾ ಇಲ್ಲ. ಆಟೋಗಳಿಗೆ 150 ರೂಪಾಯಿ ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರು ಬರ್ತಾ ಇಲ್ಲ. ಆಟೋಗಳು ಇಲ್ಲ, ಬೀಳ್ತೈತೆ ಆಟೋಗಳು, ಗಾಡಿ ಜಾರಿ ಬೀಳ್ತೈತೆ ಅಂತ ಹೇಳಿ ಯಾರು ಬರ್ತಾ ಇಲ್ಲ. ತುಂಬಾನೇ ತೊಂದರೆ ಸರ್. ಇದು ರೋಡ್ ನೋಡಿದ್ರೆ ಕೆಸರು ಫುಲ್ ಆಗಿತ್ತೆ. ಮಕ್ಕಳು ಓಡಾಡಕ್ ಆಗ್ತಾ ಇಲ್ಲ, ಶಾಲೆಗೆ ಹೋಗಕ್ ಆಗ್ತಾ ಇಲ್ಲ. ಪೂರ್ತಿ ಯೂನಿಫಾರ್ಮ್ ಗಲೀಜ್ ಮಾಡ್ಕೊಂಡು ಹೋಗ್ತಾ ಇದಾರೆ ಮಕ್ಕಳು ಶಾಲೆಗೆ. ಇಲ್ಲಿ ನಮ್ಮ ಮಸೂದಿಗೆ ನಮಾಜಿಗೆ ಹೋಗಕ್ಕೂ ಆಗ್ತಾ ಇಲ್ಲ, ತಿರ್ಗಾಡಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಓಡಾಡಕ್ ಫುಲ್ ಕಷ್ಟ ಆಗ್ಬಿಟ್ಟು ನಮಗೆ. ಚರಂಡಿ ಸೈಡಿಗೆ ಬಿಟ್ಬಿಟ್ರೆ ನೀರು ಹೋಗೋಕೆ ಚೆನ್ನಾಗುತ್ತೆ ನಮಗೆ. ಚರಂಡಿಯಲ್ಲಿ ಕಸಾನು ಬಹಳ ಐತೆ. ಇಲ್ಲಿ ವಡ್ನಾಳ್ ರಾಜಣ್ಣ ಬಡವಣಿಗೆ ಬಹಳ ಕೆಸರಾಗಿದೆ. ನೋಡ್ರಿ ಸರ್, ಒಂಚೂರು ಬಂದು ಈಗ ಯಾರು ನೋಡೋರಿಲ್ಲ, ಆಟೋ ಹೋಗಲ್ಲ. ಬಡಾವಣೆಯಲ್ಲಿ ಬಹಳ ಕೆಸರಾಗಿದೆ, ತಿರ್ಗಾಡಾಗ್ತಾ ಇಲ್ಲ ಸರ್. ಒಂದು ಕಡೆಯಿಂದ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಫುಲ್ ಕೆಸರಾಗ್ಬಿಟ್ಟಿದೆ. 4-5 ಗಾಡಿ ಬಿದ್ದಿದ್ದಾವೆ. ಕೆಸರ ಇದೆ. ಆಮೇಲೆ ಆಸ್ಪತ್ರೆಗೆ ಹೋಗೋಕೆಲ್ಲ ತುಂಬಾ ತೊಂದರೆ ಆಗುತ್ತೆ. ವಯಸ್ಸಾದವರೆಲ್ಲ ಅಂಗಡಿಗೆ ಹೋಗೋಕ್ಕೂ ಆಗಲ್ಲ, ಆಸ್ಪತ್ರೆಗೆ ಹೋಗೋಕ್ಕೂ ಆಗಲ್ಲ. ಇಲ್ಲಿ ತುಂಬಾ ಕೆಸರ ಐತೆ. ಸ್ವಲ್ಪ ನೋಡಿ ಇದು ಮಾಡಿ, ಮುನ್ಸಿಪಲ್ ಆಫೀಸರ್ ಆಗಲಿ ಯಾರೇ ಆಗಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಆಸ್ಪತ್ರೆಗೆ ಹೋಗೋಕ್ಕೂ ತುಂಬಾ ಕಷ್ಟ. ಆಮೇಲೆ ಒಂದು ಆಟೋ ಬರೋಕ್ಕೂ ಕಷ್ಟ. ಆಮೇಲೆ ಒಂದು ಬೈಕ್ ಬರೋಕ್ಕೂ ಕಷ್ಟ. 2 ಅಜ್ಜಿಯರು ಬೇರೆ ಬೆಳಗ್ಗೆ ಬಿದ್ದಿದ್ದಾರೆ. ಅಲ್ಲೈತೆ ಅಜ್ಜಿ, ಅದು ಸರಿಯಾಗಿ ನಡೆಯಕ್ಕೆ ಬರಲ್ಲ, ಏನಿಲ್ಲ. ಅಂಗಡಿಗೆ ಹೋಗಕ್ ಆಗ್ತಾ ಇಲ್ಲ. ಇಲ್ಲಿ ವಡ್ನಾಳ್ ರಾಜಣ್ಣ ಬಡವಣಿ ಬಹಳ ಕೆಸರಾಗಿದೆ. ಜನಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲಿ ಬೇಕಲ್ಲಿ ಬೀಳ್ತಿದ್ದಾರೆ ಜನ. ರೋಡ್ ಕ್ಲೀನ್ ಇಂದ ಒಂದ್ ಕಡೆಯಿಂದ ಮಾಡ್ಕೊಂಡು ಬರ್ತಾ ಇಲ್ಲ. ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಮಾಡ್ಕೊಂಡು ರೋಡ್ ಎಲ್ಲ ಫಜೀತಿ ಮಾಡಿಟ್ಟಿದ್ದಾರೆ. ಜನಕ್ಕೆ ಬಹಳ ತೊಂದರೆ ಆಗ್ತೈತೆ ಸರ್.